ಸೊ ರಾಜ್ಯ ಬಿಜೆಪಿಯ ಮೊದಲ ರಾಜ್ಯಾಧ್ಯಕ್ಷ ತಂದೆಯವರು ಅವರು ರಾಜ್ಯಾಧ್ಯಕ್ಷರಾಗಿದ್ದರೂ ಕೂಡ ಬಿಜೆಪಿಯಿಂದಲೇ ಉಚ್ಚಾಟನೆ ಕೂಡ ಆಗ್ತಾರೆ. ಸೊ ರಾಜಕೀಯದ ಜಂಜಾಟಗಳನ್ನು ನೋಡಿದ್ರಿ, ಹೋರಾಟಗಳನ್ನ ನೋಡಿದ್ರಿ, ಅವರದೇ ಪಕ್ಷದಿಂದ ಉಚ್ಚಾಟನೆ ಆದಂಥದ್ದು ನೋಡಿದ್ರಿ. ಸೊ ಅಷ್ಟಿದ್ದು ಕೂಡ ನೀವು ಮತ್ತೆ ರಾಜಕೀಯಕ್ಕೆ ಬರ್ತೀರಾ, ಅದಕ್ಕೆ ಪ್ರೇರಣೆ ಏನು ಸರ್? ಪ್ರೇರಣೆ ಅಂತ ಹೇಳೋದಕ್ಕಿಂತ ರಾಜಕಾರಣದ ನೀವೇ ಹೇಳಿದಾಗೆ ಭಾಳ ಹತ್ತಿರದಿಂದ ಕಂಡು ಅದೆಲ್ಲೋ ನಮ್ಮ ಅಂತರ ಆಳದೊಳಗಡೆ ಅಡಗಿರ್ತದೆ ಅಂತ ಅನಿಸ್ತದೆ. ಅದರಿಂದ ನಾವು 5 ಜನ ಹುಡುಗರು ಮಕ್ಕಳು, 5 ಜನರಲ್ಲೂ ಎಲ್ಲೋ ರಾಜಕೀಯದ ಆಸಕ್ತಿ ಯಾವತ್ತೂ ಕೂಡ ಇತ್ತು. ಆದರೆ ಅವರು ಬೇರೆ ಬೇರೆ ಉದ್ಯೋಗದಲ್ಲಿರೋದ್ರಿಂದ ಅವರು ರಾಜಕಾರಣದಲ್ಲಿಲ್ಲ. ನಾನು ವಕೀಲನಾದೆ. ವಕೀಲ ವೃತ್ತಿ ಕೂಡ ಭಾಳಷ್ಟು ರಾಜಕಾರಣಕ್ಕೆ ಮತ್ತು ನೀತಿಗಳನ್ನು ರೂಪಿಸುವಂಥದ್ದು, ಸಂವಿಧಾನ ಇದಕ್ಕೆ ಹತ್ತಿರವಾಗಿರೋದ್ರಿಂದ ರಾಜಕೀಯ ಇತಿಹಾಸವನ್ನು ಕೂಡ ಪದೇ ಪದೇ ನಾವು ಅಧ್ಯಯನ ಮಾಡಬೇಕಂತ ಅವಶ್ಯಕತೆ ಇರುತ್ತಲ್ಲ. ಅದರಿಂದ ಅದು ಇನ್ನಷ್ಟು ನನ್ನ ರಾಜಕಾರಣಕ್ಕೆ ಯಾವತ್ತೂ ಕೂಡ ಅದೊಂದು ಸೆಳೀತಾ ಇತ್ತು. ಸೊ ತಂದೆಯಂತೆ ನೀವು ಕೂಡ ವಕೀಲರು ಕೂಡ ಹೌದು. ಸೊ ತಂದೆಯ ಪ್ರೇರಣೆಯೇ ಇತ್ತ ನೀವು ವಕೀಲಿಕೆನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ವೃತ್ತಿಯಲ್ಲಿ? ಅಲ್ಲ, ನಾನು ಬಹುಶಃ ಭಾಳಷ್ಟು ಜನರಿಗೆ ಈಗ ಗೊತ್ತಾಗಿದೆ. ಆದರೆ ನಮ್ಮ ವಿದ್ಯಾಭ್ಯಾಸ ಎಲ್ಲ ನಾನು ಭಾಳ ಸಣ್ಣ ಸಣ್ಣ ಶಾಲೆ, ನಾನು ಬೆಂಗಳೂರಿನಲ್ಲೂ ಕೂಡ 2-3 ವರ್ಷ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ. ಅಂದರೆ ನನ್ನ ತಂದೆಯವರು ಅಲ್ಲಿ ಸೇರಿಸಿದ್ರು ನನಗೆ, ಅನುದಾನಿತ ಶಾಲೆ ಅದು. ಮತ್ತು ಯಾವುದೇ ದೊಡ್ಡ ಈ ಕಾನ್ವೆಂಟ್ಗಳಲ್ಲಾಗಲಿ, ಶಾಲೆಗಳಾಗಲಿ, ಕಾಲೇಜುಗಳಾಗಲಿ ನಾನು ಯಾವತ್ತೂ ಓದಲೇ ಇಲ್ಲ. ಸೊ ಅದರಿಂದ ಇದೆಲ್ಲವೂ ಒಂದು ಬೇರೆ ಥರವಾದಂಥ ನಮ್ಮ ಬಾಲ್ಯದ ಜೀವನ ಇತ್ತು. ಹುಟ್ಟಿದ್ದಿಲ್ಲಿ ವಿರಾಜಪೇಟೆನಲ್ಲಿ ಹುಟ್ಟಿದ್ದು. ಮೊದಲನೇ ವಿದ್ಯಾಭ್ಯಾಸ ಕೂಡ ಇಲ್ಲೇ ಪ್ರಾರಂಭ ಮಾಡಿದ್ರು. ನಮ್ಮ ತಂದೆಯವರು ವಿರೋಧ ಪಕ್ಷದ ನಾಯಕರಾದರು. ಅವರು ಬೆಂಗಳೂರಿಗೆ ಹೋದ್ವಿ. ನಾವು ಬೆಂಗಳೂರಿನಲ್ಲಿ ಮನೆ ಸಿಕ್ತು ಅಂತ ನಾವೆಲ್ಲ ಕುಟುಂಬಸ್ಥರಾಗಿ ಹೋದ್ವಿ. ಬಹುಶಃ ಅವ್ರು ಆಗಲಿಲ್ಲ ಅಂದರೆ ಇಲ್ಲೇ ಇರ್ತಾಯಿದ್ವಿ.